ಫೋಟೋ ಬೇಕಿತ್ತು, ಸೈಡಿಗೆ ಬಂದು ಅಳ್ತಾ ಇದ್ದಿದ್ದೆ ನೋಡಿ ಬಂದು ಫೋಟೋ ಕೊಟ್ಟಿದ್ರು. ಆ ದಿನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ತಾಕದು ನಿಮಗೆ ಕಾಯುವುದು ಅಭಿಮಾನ. ಬಾಸ್ ಇದ್ದಿದ್ರೆ ತುಂಬಾನೇ ಖುಷಿ ಆಗ್ತಿತ್ತು. ಇವಾಗ ಏನ್ ಚಿಕ್ಕದಾಗ ಆಚರಣೆ ಮಾಡ್ತಾ ಇದ್ದಾರೆ ಎಲ್ರು ಕೂಡ, ಅವಾಗ ಫುಲ್ ದೊಡ್ಡ ಹಬ್ಬನೇ ಆಗ್ತಿತ್ತು. ಎಲ್ಲ ಸಾಂಗ್ ಇದೆ ಅಲ್ಲ, ಅವ್ರಿಗೆ 100 ಹಬ್ಬ ನಮ್ಗೆ ಒಂದೇ ಹಬ್ಬ, ಫೆಬ್ರವರಿ 16 ಡಿ ಬಾಸ್ ಹುಟ್ಟಿದಬ್ಬ. ಅದೇ ಥರನೇ ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಅವ್ರು ಇಲ್ಲ, ಅವ್ರ ಅನುಪಸ್ಥಿತಿಯಲ್ಲಿ ಅವ್ರು ಏನು ದಾರಿಲಿ ಹೋಗ್ತಾ ಇದ್ರು ಅದೇ ದಾರಿಯಲ್ಲಿ ಅಭಿಮಾನಿಗಳು ಎಲ್ಲ ಕಡೆ ಕೂಡ ಚಿಕ್ಕ ಚಿಕ್ಕ ಟೀಮ್ ಆಗಿ ಎಲ್ಲ ಕಡೆನೂ ಕೂಡ ಚಿಕ್ಕ ಟೀಮ್ ಆಗಿ ಎಲ್ಲ ಕಡೆ ಕೂಡ ಅನ್ನ ಸಂತರ್ಪಣೆ, ಒಬ್ಬೊಬ್ರು ಮಕ್ಕಳ ಇದಕ್ಕೆ ಶೀಟ್ ಹಾಕ್ಸ್ಕೊಡೋದು, ಮತ್ತೆ ಇವರು ಟಿಪ್ ಟು ಟೀಮ್ ಅವರೆಲ್ಲ ತುಂಬ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದನೂ ಪ್ರತಿಯೊಂದು ಊರಲ್ಲೂ ಕೂಡ ಎಲ್ಲ ಇದು ಮಾಡ್ತಾ ಇದ್ದಾರೆ. ಮತ್ತೆ ಅನಾಥಾಶ್ರಮಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸಿ ಅಲ್ಲಿ ಊಟ ಕೊಡೋದು, ಬಟ್ಟೆ ಕೊಡೋದು, ಪ್ರತಿಯೊಂದು ಕೂಡ ಎಲ್ಲ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬಾಸಿಗೆ ನಾನು ಅಭಿಮಾನಿ ಆಗಿರೋದು ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತೈತಿ. ಪ್ರತಿ ವರ್ಷ ಬಂದಾಗ ಕೈ ಕುಲ್ಕಿ ಬರ್ತ್ಡೇ ವಿಶ್ ಮಾಡ್ತಾ ಇದ್ರಿ, ಈಗ ಮನೆ ಮುಂದೆ ಯಾರು ಬರ್ತಾರೆ ಸರ್, ರ್ಯಾಲಿ ಬರ್ತಿದೆ, ಬರ್ತಾರೆ, ವೆಯ್ಟ್ ಮಾಡಿ. ಇನ್ನ ಕ್ರೌಡ್ ಇಲ್ಲ ಅಂತ, ಇನ್ನ ಕ್ರೌಡ್ ಆಗುತ್ತೆ, ವೆಯ್ಟ್ ಮಾಡಿ ಅಷ್ಟೇ. ಈ ರೀತಿ ನೋಡಕ್ ಬೇಜಾರಾಗುತ್ತೆ, ಬಟ್ ಆದ್ರೂ ನಾವು ಬಿಟ್ಕೊಡೋದಿಲ್ಲ ಸರ್. ಬರ್ಡೇ ಟೈಮಲ್ಲಿ ಕೂಡ ಮೀಟ್ ಮಾಡಿದೀವಿ. ನನ್ನ ಬರ್ಡೇ ಟೈಮಲ್ಲಿ ಕೂಡ ಮೀಟ್ ಮಾಡಿದ್ದೆ. ನನ್ನ ಬರ್ಡೇ ಕೇಕ್ ತಗೊಂಡೋಗಿದ್ದೆ. ಕ್ಯೂ ಅಲ್ಲಿ ನಿಂತಿದ್ರು, ಎಲ್ಲ ಲೈನಲ್ಲಿ ಬರುವಾಗ ಬಾಸ್ ನನ್ನ ಬರ್ಡೇ ಅಂದರೆ ಕೇಕ್ ಕಟ್ ಮಾಡಿ ಹ್ಯಾಪಿ ಬರ್ಡೇ ಮಾ ಚೆನ್ನಾಗಿರು ಅಂತ ಅಂದರು. ಆಮೇಲಿಂದ ಫೋಟೋ ಬೇಕಿತ್ತು, ಸೈಡಿಗೆ ಬಂದು ಅಳ್ತಾ ಇದ್ದಿದ್ದೆ ನೋಡಿ ಬಂದು ಫೋಟೋ ಕೊಟ್ಟಿದ್ರು. ಆ ದಿನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. 3 ವರ್ಷದಿಂದ ಇಲ್ಲಿ ತನಕನೂ ಕೂಡ ನಂದು ಇನ್ಸ್ಟಾಗ್ರಾಮ್ದು ಒಂದೇ DP, ಅದು ಬಾಸ್ ಜೊತೆ ಬೇರೆ ಫೋಟೋ ಸಿಗೋ ತನಕನೂ ಕೂಡ ನಾನು ಅದನ್ನು ಚೇಂಜೇ ಮಾಡಲ್ಲ. ಸಿಕ್ಕಾಪಟ್ಟೆ ಅಭಿಮಾನ ಸರ್. ಏನಕ್ಕೆ ಅಂದ್ರೆ ಏನಕ್ಕಂತ ಹೇಳೋಣ, ಅವ್ರ ವ್ಯಕ್ತಿತ್ವ ಇರ್ಬೋದು, ಪ್ರತಿಯೊಂದು ಅವ್ರಿಗೆ ಹೇಳೋದಕ್ಕೆ ಪದಗಳೇ ಇಲ್ಲ ಸರ್. ಇನ್ನೊಂದು ನಾನು ಕೇಳ್ಪಟ್ಟೆ, ಟ್ಯಾಟು ಹಾಕಿಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಂತೆ. ನಾ ಕಷ್ಟಪಟ್ಟಿರೋ ದುಡ್ಡಿಂದ ನಾ ಸ್ವಂತ ಹಾಕ್ಸಿರೋದು ಡಿ ಬಾಸ್ ಟ್ಯಾಟು. ಯಾವನು ದುಡ್ಡು ಕೊಟ್ಟಿಲ್ಲ, ಯಾವನು ಏನೂ ಮಾಡಿಲ್ಲ. ನಾವು ಸ್ವಂತ ದುಡ್ಡಿಂದ ನಾವು ಹಾಕ್ಸಿರೋದು, ನಮ್ಮ ಅಭಿಮಾನಕ್ಕೋಸ್ಕರ ಹಾಕಿರೋದು ಅಷ್ಟೇ. ಯಾವನು ದುಡ್ಡು ಕೊಟ್ಟು ಹಾಕ್ಸಿಲ್ಲ ಸರ್. ಸಾವಿರ ಮಾತಾಡ್ತಾರೆ. ಕರ್ನಾಟಕ ಫ್ಲಾಗ್ ಮೇಲೆ ಬಾಸ್ ಫೋಟೋ ಹಾಕೊಂಡಿದ್ದಾರೆ, ಅವ್ರು ದುಡ್ದಿರೋ ದುಡ್ಡಲ್ಲಿ ಅವ್ರು ಹಾಕೊಂಡಿರೋದು. ಇಲ್ಲಿ ಬಾಸ್ ಬಂದು ದುಡ್ಡು ಕೊಡ್ತಾರೆ ಆ ಥರ ಏನಿಲ್ಲ ಸರ್. ನಾವು ಸ್ವಂತ ದುಡ್ಡಿಂದ ನಾವು ಹಾಕ್ಸ್ಕೊಂಡು ನಾವು ಅಭಿಮಾನನ ನಾವು ತೋರಿಸ್ತಿದ್ದೀವಿ. ಅದನ್ನ ನೋಡಿ ಇನ್ನೊಬ್ರು ಉರ್ಕೊಂಡು ಅಲ್ಲೆಲ್ಲ ಕುತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ? TRP ಸಿಗುತ್ತೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸರ್. ಒಬ್ಬ ಮನುಷ್ಯನ ಎಷ್ಟು ಮಾತಾಡ್ತಿರೋ ಮಾತಾಡಿ ಪರವಾಗಿಲ್ಲ, ಬಟ್ ಅದಕ್ಕಿಂತ ಕೀಳಾಗಿ ನೋಡಿದ್ರೆ ಅಭಿಮಾನಿಗಳು ಅವ್ರ ರೀತಿ ಏನ್ ಮಾತಾಡ್ಬೇಕು ಅಂತ ಅವ್ರು ತೋರಿಸ್ತಾರೆ. ಆಯ್ತು, ಒಂದ್ 2 ವರ್ಷ ಆಯ್ತು, 2 ವರ್ಷ ಆಯ್ತು. ಅಭಿಮಾನ ಅಂದ್ರೆ ನಮ್ ದೇವ್ರು ಅಂತ ಹೇಳ್ತೀವಿ, ನಮ್ಮ ಬಾಸು ಅಂತ ಹೇಳ್ತೀವಿ, ದೇವ್ರು ಅಂತ ಹೇಳ್ತೀವಿ ಅವ್ರನ್ನ. ನಾವು ಹೇಳ್ತಾ ಇಲ್ವಾ ನಾವು ಫಿಲಮ್ ನೋಡಿ ಅಭಿಮಾನ ಆದವರಲ್ಲ ನಾವು, ಅವ್ರ ವ್ಯಕ್ತಿತ್ವ ನೋಡಿ ಅಭಿಮಾನ ಆದವ್ರು ನಾವು. ಅವ್ರು ಎಷ್ಟೋ ಎಷ್ಟೋ ಲಕ್ಷ ಜನರಿಗೆ ಹೆಲ್ಪ್ ಮಾಡವ್ರೆ, ಅದೆಲ್ಲ ಮೀಡಿಯಾ ಅವ್ರು ಯಾರು ತೋರಿಸಲ್ಲ. ಯಾಕೆಂದ್ರೆ ಎಲ್ಲ ಒಳ್ಳೆ ಕೆಲಸಗಳು ಮಾಡವ್ರೆ, ತೋರಿಸಲ್ಲ. ಅದೇ ಕೆಟ್ಟ ಕೆಲಸಗಳಾದ್ರೆ ಬಾಸ್ ಜೈಲಿಗೆ ಹೋದ್ರೆ ಅದು ಇದು ಎಲ್ಲ ತೋರಿಸ್ತಾರೆ. ಒಳ್ಳೆ ಕೆಲಸಗಳು ತೋರ್ಸಕ್ಕಾಗಲ್ಲ ಅಷ್ಟೇ. ಮೀಡಿಯಾ ಅವ್ರದ್ದು ಕೆಲಸದಿಂದ ಯಾವತ್ತೂ ಕೂಡ TRP ಅವ್ರಿಗೆ ಸಿಗಲ್ಲ. ಅದೇ ಬಾಸ್ ಒಂದೇ ಒಂದು ಏನಾದ್ರೂ ಒಂದು ಸಣ್ಣ, ಇವಾಗ ಬಾಸ್ ಅಲ್ಲಿ ಎಡವು ಬಿದ್ರು ಅಂದ್ರೆ TRP ಬರುತ್ತೆ ಅವ್ರಿಗೆ. ಅದೇ ಒಳ್ಳೆ ಕೆಲಸ. ಬಾಸ್ ಅಲ್ಲೋಗಿ ದಾನ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ತೋರಿಸಲ್ಲ ಸರ್. ಅದ್ ನಾನು ಹೇಳ್ತೀನಿ ಅಷ್ಟೇ, ನಾನು ಸುಳ್ಳು ಹೇಳ್ತಿಲ್ಲ, ಅದ್ ನಿಜಾನೇ. ಹೋದ್ಸರಿ ಬಾಸ್ ಅಲ್ಲಿ ಹೋಗಿ ಬರ್ಡೇ ದಿನ ಅಲ್ವಾ ಪಾಪ ವಿಡಿಯೋ ವೈರಲ್ ಆಗಿದ್ದು. ಬರ್ಡೇ ದಿನ ಬಾಸ್ ಹೋಗ್ಬಿಟ್ಟು ಸ್ವೀಟ್ ಕೊಟ್ಟಿದ್ರು. ನೀವೆಲ್ಲ ವಿಡಿಯೋ ನೋಡಿದೀರಾ ಅಂತ ಅನ್ಕೋತೀನಿ. ಅದ್ ಯಾವ ಮೀಡಿಯಾದಲ್ಲೂ ಹಾಕೇ ಇರ್ಲಿಲ್ಲ. ಅದೇ ಬಾಸ್ ಒಂದು ತಪ್ಪು ಮಾಡಿದ್ರು, ಎಡವು ಬಿದ್ರು ಅಂತಂದ್ರು ಕೂಡ ಮೀಡಿಯಾದಲ್ಲಿ ಅಷ್ಟು ಬೇಗ ವೈರಲ್ ಆಗ್ಬಿಟ್ಟಿರ್ತದೆ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಸರ್. ರಾಜ ಎಲ್ಲಿ ಇದ್ರು ರಾಜನೇ. ಬಾಸ್ ಡೇವಿಡ್ ಮೂವಿ ಹೇಳವ್ರೆ, ಏನಂತ ಹೇಳವ್ರೆ ಅಂದ್ರೆ ಬಾಸ್ ಅಲ್ಲ, ಬಾಸ್ ಪೋಸ್ಟರ್ ಇರೋ ಕಡೆ ಕ್ರೇಜ್ ಜಾಸ್ತಿ ಇರುತ್ತೆ ಅಂತ. ನಿಜ ಆಯ್ತು. ಬಾಸ್ ಇಲ್ಲ ಅಂದ್ರೂ ಕೂಡ ಅವ್ರ ಹೆಸರು ಕೇಳಿದ್ರೇನೆ ಜನ ಸೇರ್ತಾರೆ. ಪೋಸ್ಟರ್ ಹಾಕಿದ್ರೆ ಜನ ಸೇರ್ತಾರೆ. ಬಾಸ್ ಗಿರೋ ತಾಕತ್ತು, ಬಾಸ್ ಹೆಸರುಗಿರೋ ತಾಕತ್ತು. ಬಾಸ್ ತಾಕದು ನಿಮಗೆ ಕಾಯುವುದು ಅಭಿಮಾನ, ಸೋಲಿಗೂ ಸೋಲದ ಗೆದ್ದರು ಬೇಗದ ಒಬ್ಬರೇ ನಮ್ಮ ಯಜಮಾನ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡು ಯಜಮಾನ. ಜೈ ಡಿ ಬಾಸ್. ಜೈ ಡಿ ಬಾಸ್. ಫಸ್ಟು ನಮ್ಮ ಬಾಸ್ಗೆ 49ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಫಸ್ಟು ಹೇಳ್ತೀವಿ.
ನೋಡಿ 2 ವರ್ಷದಿಂದ ನಮ್ಮ ಬಾಸ್ತು ಬರ್ತಡೇ ಆಗಲಿಲ್ಲ. ತುಂಬ ಬೇಜಾರಲ್ಲಿದ್ದೀವಿ. ಮುಂದಿನ ವರ್ಷ 50ನೇ ವರ್ಷದ ಹುಟ್ಟುಹಬ್ಬವನ್ನು ಚೆನ್ನಾಗಿ ಆಗಲಿ ಅಂತ ನಾವು ಬೇಡ್ಕೊಳ್ತೀವಿ ದೇವ್ರದಲ್ಲಿ. ಆದಷ್ಟು ಬೇಗ ಬರಲಿ ಹೊರಗಡೆ ಅಂತ ಬೇಡ್ಕೊಳ್ತೀವಿ. ಈ ರೀತಿ ಮನೆ ಮುಂದೆ ಬರ್ತಡೇ ದಿನ ನೋಡ್ತೀವಿ, ತುಂಬ ಬೇಜಾರಾಗುತ್ತೆ. ಆದರೂ ನೋಡಿ ಜನ ಹೋದ 2 ವರ್ಷದ ಮುಂಚೆ ಹೆಂಗಿದ್ರು ಜನ, ಅದು ಇದ್ದಾಗ ಒಂಥರ ಈ ಜನ ಇದ್ರು, ಈಗ ಇಲ್ದೇನೆ ಇಷ್ಟು ಜನ ಬಂದವ್ರೆ, ಅದು ನಮ್ಮ ಪ್ರೀತಿ ವಿಶ್ವಾಸ. ಮೀಟ್ ಆಗಿದ್ರು ದರ್ಶನ್ ಅವರು? ಮೀಟ್ ಸುಮಾರು ವರ್ಷ ಆಗ್ತೀವಿ ಸರ್. ಈಗ ಪ್ರತಿ ಸಲ ಬಂದು ಟ್ಯಾಂಕ್ಸ್ ಕೊಟ್ಟು ಹಾಯ್ ಚಿನ್ನ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ರು. ಈ ರೀತಿ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಅವರು ಇದನ್ನು ಮಾಡ್ತಾಯಿದ್ರು, ಅದನ್ನು ದಾನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹೌದು, ಅದ್ರ ಬಗ್ಗೆ ತುಂಬ ಒಳ್ಳೆಯದಾಗುತ್ತೆ ಸರ್. ಯಾರಿಗೇ ಆಗಲಿ ಕೇಕು ಅದು ಇದು ತಂದು ವೇಸ್ಟ್ ಮಾಡೋ ಬದಲು ಅನಾಥಾಶ್ರಮಕ್ಕೆ ಅಕ್ಕಿ ಆಗಲಿ, ಧಾನ್ಯ ಆಗಲಿ, ಸ್ಕೂಲ್ ಮಕ್ಳಿಗೆ ಬುಕ್ಕು ಅದು ಇದು ಕೊಡೋದಾಗಲಿ, ಅದು ಮಾಡೋದ್ರಿಂದ ಅದು ತುಂಬ ಒಳ್ಳೆಯದೇ ಆಗುತ್ತೆ ಸರ್. ಕಾರಣ ಹೇಳಿ, ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬ ಅವ್ರ ಮನೆ ಹತ್ರ ಬಂದಿದ್ರೆ ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಿದೆ ಸರ್. ಆದರೆ ಸ್ವಲ್ಪ ಬೇಜಾರು ಆಗ್ತಿದೆ ಅವರಿಲ್ಲ ಮನೆಯಲ್ಲಿ ಅಂತ, ಇದು ನೋವಿದೆ ಸ್ವಲ್ಪ. ಅಂದರೆ ಪ್ರತಿ ವರ್ಷ ಬರ್ತಿದ್ರೆ ಪ್ರತಿ ವರ್ಷ ಬರ್ತಾ ಇರ್ತೀವಿ ಸರ್. ಬಂದಾಗ ಕೈ ಕುಲಿಸಿ ಥ್ಯಾಂಕ್ಸ್ ಹೇಳಿ ಆ ಅದೃಷ್ಟ ಇನ್ನೂ ಸಿಕ್ಕಿಲ್ಲ ಸರ್ ನಮಗೆ. ಬರ್ತೀವಿ ರಶ್ಶಲ್ಲಿ, ಬಂದು ಹಂಗೆ ದೂರದಿಂದ ನೋಡ್ಕೊಂಡು ಹೋಗೋ ಪರಿಸ್ಥಿತಿನೇ ಇದ್ದೀವಿ. ಈ ಅದೃಷ್ಟ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ. ಕಾಯ್ತಾ ಇದೀವಿ ನಾವು ಅದೃಷ್ಟಕ್ಕೋಸ್ಕರ. ಈ ಥರ ಇರೋದಕ್ಕೆ ಏನಿರುತ್ತೆ? ಅದೇ ಸರ್, ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಆಚೆ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬೇಗ ಬಂದು ನೆಕ್ಸ್ಟ್ ವರ್ಷನಾದರೂ ಇನ್ನೂ ಗ್ರ್ಯಾಂಡಾಗಿ 50ನೇ ವರ್ಷನ ಅದ್ದೂರಿಯಾಗಿ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀವಿ ಸರ್. ಪ್ರತಿ ವರ್ಷಕ್ಕೆ ನನಗೆ ಕೇಕ್ ತರಬೇಡಿ, ಹೌದು ಸರ್. ಎಲ್ಲ ದಿನಸಿ ತಗೊಂಬನ್ನಿ, ಹೌದು ಸರ್. ಆಗುತ್ತೆ ಹೌದು ಸರ್. ಹಾಂ ಸರ್, ನಾವು ಅದೇ ಥರ ನಮ್ಮ ಭಾಷೆ ಹೇಳ್ದಂಗೆ ಹೋಗಿ ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿ ಬಂದಿದ್ದೀವಿ ಸರ್. ಇವತ್ತು ಬೆಳಗ್ಗೆ ಸರ್. ಇವತ್ತು ಹೋಗಿದ್ರೆ ಹಾಂ, ಇವತ್ತು ಬೆಳಗ್ಗೆ ಸರ್. ಆಶ್ರಮಕ್ಕೆ ಹೋಗಿದ್ರೆ ಹೌದೌದು ಏನೇನೆಲ್ಲ ಮಾಡಿದ್ದೀವಿ ಸರ್. ಅನ್ನದಾನ ಮಾಡಿ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಬಾಸ್ಗೆ ಒಳ್ಳೇದಾಗಲಿ, ಬಾಸ್ಗೆ ಆಶೀರ್ವಾದ ಮಾಡಿ ಅಂತ ಎಲ್ಲರ ಹತ್ರ ಆಶೀರ್ವಾದ ಮಾಡಿಸಿ ಅನ್ನದಾನ ಮಾಡ್ಬಿಟ್ಟು ಬಂದ್ವಿ ಸರ್. ನೋಡಿ, ಈಗ ಅವರು ದಾನ ಮಾಡ್ತಾ ಇದ್ರು, ಹೌದು ಸರ್. ಹೇಳಿದ್ದಾರೆ ದಾನ ಮಾಡಿದ್ದಾರೆ. ಹೌದು ಸರ್, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಥರನೇ ನಾವು ಮಾಡ್ತೇವೆ. ತಲೆ ಹೊಡಿಬೇಡಿ ಅದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತಾಯಿದ್ದೀವಿ ಸರ್ ನಾವು. ಗೊತ್ತಿಲ್ಲ ಸರ್, ಅವ್ರು ಮಾಡೋ ದಾನ ಧರ್ಮ ಅದರಿಂದ ನಾವು ಫ್ಯಾನ್ ಆಗಿದ್ದೀವಿ. ಮತ್ತು ಅವರ ಆ್ಯಕ್ಟಿಂಗ್ ಮಾಡೋ ಸ್ಟೈಲು ಅದರಿಂದನೂ ಫ್ಯಾನ್ ಆಗಿದ್ದೀವಿ. ಹೌದು ಸರ್, ನೋಡಿದ್ವಿ. ಫಸ್ಟ್ ಶೋ ಹೋಗಿದ್ದೀವಿ ಸರ್. ಸಕ್ಕತ್ತಾಗೈತೆ ಮೂವಿ. ನಮ್ಮ ಭಾಷೆ ಹೆಂಗೆ ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ ಸರ್. ಇಷ್ಟಪಟ್ಟೇ ಬರ್ತೀವಿ. ಹೌದು ಸರ್, ಇವಾಗ ಹೋಗ್ಬೇಕು ಸರ್. ಈಗ 1:15 ಹೋಗೋಕ್ಕೆ ಇದ್ದೀವಿ ಸರ್. ಕರಿಯಾಬಿಟ್ಟು ಸಾರಥಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಸರ್. ಹೌದು ಸರ್, ಕರಿಯ ಆಲ್ಮೋಸ್ಟ್ ಹಾಲೇ ಮಾಡಿದ್ದಾರೆ. ಸಾರಥಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಕ್ರೇಜು ಅಂತ ಒಂದಿದು. ಹೌದು ಸರ್, ತುಂಬ ಸಲ ಮಾಡಿದ್ದಾರೆ. ಸಾರಥಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ದರ್ಶನ್ ಸರ್. ಹಾಂ, ದರ್ಶನ್ ಸರ್. ಹೌದು ಸರ್. ಹೌದು ಸರ್, ಎಲ್ಲರೂ ನಮ್ಮ ಅಣ್ಣ ಪುನೀತ್ ರಾಜ್ಕುಮಾರ್, ನಾವೆಲ್ಲ ದರ್ಶನ್ ಸರ್. ಹೌದು ಸರ್. ಹಾಂ ಸರ್. ಓಕೆ, ಥ್ಯಾಂಕ್ ಯು.